ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸಿಂಪಲ್ ಬೀಡೆಡ್ ಸ್ಯಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ, ಕ್ರಿಸ್ಟಲ್ ಬೀಡ್ ಯೂಸ್ ಮಾಡಿಕೊಂಡು. ಇದಕ್ಕೆ 6 ಎಳೆ ದಾರ, ಆಮೇಲೆ 10 ನಂಬರ್ ಕ್ರೋಶೆ 0.75 mm ಆ್ಯಸ್ ಯೂಶುವಲ್ ಆಗಿನ ಹಾಗೆ ತಗೊಂಡಿದ್ದೀನಿ. ಬೀಡ್ಸು ಈ ಥರದ ಬ್ಲೂ ಕಲರ್ ಕ್ರಿಸ್ಟಲ್ ಬೀಡ್ ಉಪಯೋಗಿಸ್ತಾ ಇದ್ದೀನಿ. ಬ್ಲೂ ಕಲರ್ ಇದೆ ಕ್ರಿಸ್ಟಲ್ ಬೀಡ್. ಆಮೇಲೆ ಇದು ಗೋಲ್ಡನ್ ಬೀಡ್ಸ್, ಇದು ಸ್ಮಾಲ್ ಬೀಡ್ಸ್ಗಳಲ್ಲಿ 2 ವೆರೈಟಿ ತಗೊಂಡಿದ್ದೀನಿ. ಇದು ಒಂದು ಸ್ವಲ್ಪ ದೊಡ್ಡ ಸೈಜ್, ಇದಕ್ಕಿಂತ ಒಂದು ಸೈಜ್ ದೊಡ್ಡದಿದು, ಇದು ಚಿಕ್ಕದು. ಇದೆರಡನ್ನೂ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ, ಈ ಥರ ಡಬಲ್ ಲಾಕ್ ಮಾಡಿದ್ದೀನಿ. 3 ಚೈನ್ ಹಾಕಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡಿ. ಇದಾದ್ಮೇಲೆ 3 ಚೈನು, ಬಟ್ಟೆಗೆ ಲಾಕ್. ಒಂದೇ ಸ್ಟೆಪ್ಪಲ್ಲಿ ಆಗತ್ತೆ ಇದು, ಒಂದೇ ಸ್ಟೆಪ್ಪಿನ ಡಿಸೈನು ಬೀಡೆಡ್ ಆರ್ಚ್. ಈ ಥರ 2 ಸಾರಿ 3 ಚೈನ್ ಹಾಕ್ಕೊಂಡು, ಈಗ ಈ ಗೋಲ್ಡನ್ ಬೀಡ್ ಸ್ಮಾಲ್ ಬೀಡಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಇದೆ ಅಂದಿದ್ನಲ್ವ, 2 ವೆರೈಟಿ ಇದೆ ಅಂತ ಹೇಳಿದ್ನಲ್ವ, ಇದರಲ್ಲಿ ಸ್ವಲ್ಪ ದೊಡ್ಡ ಸೈಜ್, ಒಂದು ಸೈಜ್ ದೊಡ್ಡದಿದು, ಅದನ್ನು ಸೇರಿಸ್ತಾ ಇದ್ದೀನಿ. ಇದಾದಮೇಲೆ ಒಂದು ಕ್ರಿಸ್ಟಲ್ ಬೀಡ್, ಇದು ಬ್ಲೂ ಕಲರಿಂದು, ಈ ಥರ ಉಪಯೋಗಿಸ್ತಾ ಇದ್ದೀನಿ. ಇದಾದಮೇಲೆ ಮತ್ತೆ ಅದೇ ಗೋಲ್ಡನ್ ಬೀಡ್ ಸ್ವಲ್ಪ ದೊಡ್ಡ ಸೈಜು ಅಂತ ಹೇಳಿದ್ನಲ್ವ, ಇದೇ ಗೋಲ್ಡನ್ ಬೀಡನ್ನು ಮತ್ತೆ ಸೇರಿಸ್ತಾ ಇದ್ದೀನಿ. ಕ್ರಿಸ್ಟಲ್ ಬೀಡ್, ಗೋಲ್ಡನ್ ಬೀಡ್ ಎರಡು ಆ ಕಡೆ ಈ ಕಡೆ. ಇದನ್ನು ಲಾಕ್ ಮಾಡಿ ಅದನ್ನು ಬಟ್ಟೆಗೆ ಹಿಂಗೆ ಸೇರಿಸ್ಕೊಳ್ಳಿ. ಈ ಥರ ಬರುತ್ತೆ, ಸ್ವಲ್ಪ ವಿ ಶೇಪಿನ ಥರ ಬರುತ್ತೆ. ಇದು ಕ್ರಿಸ್ಟಲ್ ಬೀಡ್ ಮೇಲೆ ನಿಂತ್ಕೊಳ್ಳುತ್ತೆ. ಈಗ 3 ಚೈನ್ ಮಾಡಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡಿ. ಇದಾದಮೇಲೆ ಮತ್ತೆ 3 ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿ ಈ 3 ಚೈನ್ ಇಲ್ಲಿ ಲಾಕ್ ಆಗಿದೆಯಲ್ವ ಬೀಡ್ ಪಕ್ಕದಲ್ಲಿ, ಅಲ್ಲಿ ಲಾಕ್ ಮಾಡಿ. ಬ್ಯಾಕ್ ಸೈಡಿಂದ ಲಾಕ್ ಮಾಡಿ ಮತ್ತೆ ಈ ಬೀಡ್ ಸುತ್ತಲೂ ಎಷ್ಟು ಚೈನ್ ಬರುತ್ತೆ ಅಷ್ಟು ಚೈನ್ ಮಾಡ್ಕೊಳ್ಳಿ. 4 ಆಯಿತು, 5, 6, 7. ಇದು 3 ಬೀಡ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. 7 ಚೈನ್ ಹಾಕ್ಕೊಂಡು ಈ ಬೀಡ್ನ ಈ ಕಡೆ ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ 3 ಚೈನು, ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ 3 ಚೈನಲ್ಲಿ. ಮತ್ತೆ ವರ್ಕ್ ಟರ್ನ್ ಮಾಡಿ ಇಲ್ಲಿಂದ ಇಲ್ಲಿ ಈ ಚೈನಿಗೆ 7 ಚೈನ್ ಹಾಕಿದಿರಲ್ಲ ಬೀಡ್ ಸುತ್ತಲೂ, ಅದರಲ್ಲಿ ಆರ್ಚ್ ಮಾಡ್ಕೊಳ್ಳಿ. ಫಸ್ಟು ಒಂದು ಡಬಲ್ ಕ್ರೋಶೆ ಮಾಡಿ ಈ ಸ್ಮಾಲ್ ಬೀಡ್ ಇದೆಯಲ್ವಾ, ಸ್ಮಾಲ್ ಬೀಡಲ್ಲಿ ಸ್ಮಾಲ್ ಸೈಜ್ ಗೋಲ್ಡನ್ ಬೀಡ್ 2ನೇ ವೆರೈಟಿ ಅದನ್ನು ಸೇರಿಸ್ತಾ ಇದ್ದೀನಿ. ಮತ್ತೆ 2 ಪ್ಲೇನ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಒಂದು ಬೀಡ್ ಹಾಕಿದ್ದೀನಿ, ಇನ್ನು ಹಿಂಗೆ 2 ಡಬಲ್ ಕ್ರೋಶೆ, ಇನ್ನು ಒಂದು ಬೀಡ್, ಮತ್ತೆರಡು ಡಬಲ್ ಕ್ರೋಶೆ, ಒಂದು ಬೀಡ್ ಹಾಕ್ತಾ ಇದ್ದೀನಿ, 2 ಪ್ಲೇನ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಮತ್ತೆ 2 ಡಬಲ್ ಕ್ರೋಶೆ, 1, 2, ಮತ್ತೆ ಬೀಡ್, ಮತ್ತೆ 2 ಡಬಲ್ ಕ್ರೋಶೆ, ಬೀಡ್.
ಈಗ ಇನ್ನೊಂದು ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಮಾಡಿ ಇದನ್ನು ಈ 3 ಚೈನ್ ಲಾಕ್ ಆದಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ. 5 ಇದು ಬೀಡ್ಸ್ ಹಾಕಿದ್ದೀನಿ. ಫಸ್ಟ್ ಒಂದು ಡಬಲ್ ಕ್ರೋಶೆ ಮಾಡಿ ಬೀಡ್ ಹಾಕಿ, ಮತ್ತೊಂದು ಡಬಲ್ ಕ್ರೋಶೆ ಹಾಕಿ ಬೀಡ್, ಮತ್ತೆ 2 ಡಬಲ್ ಕ್ರೋಶೆ ಹಾಕಿ ಬೀಡ್, ಮತ್ತೆ 2 ಡಬಲ್ ಕ್ರೋಶೆ ಹಾಕಿ ಬೀಡ್, ಈ ಥರ ಮಾಡ್ಕೊಂಡು ಹೋಗಿ. 2 ಡಬಲ್ ಕ್ರೋಶೆ ಬೀಡ್, 2 ಡಬಲ್ ಕ್ರೋಶೆ ಬೀಡ್, ಈ ಥರ ಮಾಡಿ ಲಾಕ್ ಮಾಡಿದ್ದೀನಿ. ಈಗ ನೆಕ್ಸ್ಟು 3 ಚೈನು, ಇದು ಕುಚ್ಚಿಗೆ, ಇದನ್ನು ಲಾಕ್ ಮಾಡಿ, ಮತ್ತೆ 3 ಚೈನು, ಇದನ್ನು ಲಾಕ್ ಮಾಡಿ ಬಟ್ಟೆಗೆ. ಈಗ ದೊಡ್ಡ ಸೈಜು ಅಂದರೆ ಗೋಲ್ಡನ್ ಬೀಡಲ್ಲಿ ಸ್ವಲ್ಪ ದೊಡ್ಡ ಸೈಜಿನ ಗೋಲ್ಡನ್ ಬೀಡ್ಸ್ ಇದನ್ನು ಸೇರಿಸಿದ್ದೀನಿ. ಆಮೇಲೆ ಕ್ರಿಸ್ಟಲ್ ಬೀಡ್, ಆಮೇಲೆ ಇನ್ನೊಂದು ಗೋಲ್ಡನ್ ಬೀಡ್. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ, ಮತ್ತೆ 3 ಚೈನು, ಇದನ್ನು ಬಟ್ಟೆಗೆ ಸೇರಿಸಿ. ಈಗ 3 ಚೈನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಲ್ಲಿ ಈ 3 ಚೈನಲ್ಲಿ ಲಾಕ್ ಮಾಡಿ. ಇದು ಒಂದೇ ಸ್ಟೆಪ್ಪಲ್ಲಿ ಮಾಡೋದ್ರಿಂದ ತುಂಬ ಬೇಗ ಆಗತ್ತೆ. ಏಳು ಚೈನ್ ಹಾಕ್ಕೊಂಡಿದ್ದೀನಿ ಈ ಬೀಡ್ ಸುತ್ತಲೂ. ಈ ಕಡೆ ಲಾಕ್ ಮಾಡಿ, ಬೀಡ್ನ ಈ ಕಡೆ ಪಕ್ಕ ಲಾಕಲ್ಲಿ, ಆಮೇಲೆ 3 ಚೈನು, ಆಮೇಲೆ ಈ 3 ಚೈನ್ ಲಾಕ್ ಆದಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಈ ಮಿಡ್ಲಿನ 3 ಚೈನು ಕುಚ್ಚಿಗೆ, ಈಗ ಫ್ರಂಟ್ ಸೈಡ್ಗೆ ಬನ್ನಿ. ಇದಿಷ್ಟು 3 ಚೈನು, ಈ ಬೀಡ್ಸು 3 ಚೈನು ಆರ್ಚಿಗಿರೋದು ಸೆಟ್ಟು. ಬ್ಯಾಕ್ ಸೈಡಿಂದ ಚೈನ್ ಹಾಕ್ಕೊಂಡು ಬಂದಿದ್ದೀನಿ. ಈಗ ಆ ಚೈನಲ್ಲಿ ಒಂದು ಡಬಲ್ ಕ್ರೋಶೆ ಫಸ್ಟು, ಬೀಡ್, ಸ್ಮಾಲ್ ಬೀಡ್, ಆಮೇಲೆ 2 ಡಬಲ್ ಕ್ರೋಶೆ, ಬೀಡ್, ಮತ್ತೆ 2 ಡಬಲ್ ಕ್ರೋಶೆ, ಬೀಡ್, ಈ ಥರ 2 ಡಬಲ್ ಕ್ರೋಶೆ ಮಾಡಿಬಿಟ್ಟು ಬೀಡ್. ಇದು ಒಂದೇ ಸ್ಟೆಪ್ಪಲ್ಲಿ ಮಾಡೋದು, ಅದನ್ನು ಸ್ಪೀಡಾಗಿ ಮಾಡ್ಬೋದು. 2 ಡಬಲ್ ಕ್ರೋಶೆ, ಇನ್ನೊಂದು ಬೀಡ್, ಇನ್ನೊಂದು ಡಬಲ್ ಕ್ರೋಶೆ. ಒಟ್ಟು 5 ಬೀಡ್ ಬರೋಷ್ಟು ಹಾಕಿದ್ದೀನಿ. 3 2 5, ಇಲ್ಲಿ ನೋಡಿ 1 2 3 2 5. ಇದನ್ನು ಇಲ್ಲಿ ಈ 3 ಚೈನ್ ಎಂಡ್ ಆಗಿರತ್ತಲ್ವ, ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿ. ಯಾಕಂದರೆ ಅಲ್ಲಿ ನೀವು ಟರ್ನ್ ಮಾಡಿರೋದ್ರಿಂದ ಅದು ಗಟ್ಟಿ ಇರಲ್ಲ. ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿರೋದು ಹಾಗೆ ಟರ್ನ್ ಮಾಡಿದ್ದೀರಲ್ವ, ಅದರಿಂದ ನೋಡಿ ಈ ಥರ ಬರುತ್ತೆ. ನೆಕ್ಸ್ಟು 3 ಚೈನ್ ಆರ್ಚ್ಗೆ, ಆಮೇಲೆ ಬೀಡ್ಸು, ಆಮೇಲೆ 3 ಚೈನು ಹಾಕ್ಕೊಂಡು ಮತ್ತೆ 3 ಚೈನ್ ಹಾಕಿ ಬ್ಯಾಕ್ಗೆ ಬಂದು ಬೀಡ್ ಸುತ್ತಲೂ ಚೈನು, ಇಲ್ಲಿವರೆಗೆ ಬಂದು ಮತ್ತೆ ಫ್ರಂಟಿಗೆ ಬಂದು ಆರ್ಚು. ನೋಡ್ಕೊಳ್ಳಿ ಒಂದ್ಸರಿ, 2 ಸಾರಿ ನೀವು ರಿಪೀಟ್ ಮಾಡಿ, ಗೊತ್ತಾಗಿಲ್ಲ ಅಂದರೆ. ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ ಸ್ನೇಹಿತರೆ, ಕುಚ್ಚೆಲ್ಲ ಹಾಕಿ ಆದಮೇಲೆ. ಇದು ಸಿಂಪಲ್ ಆಗಿದೆ, ಆದರೂ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈಸಿನೂ ಮಾಡೋದು, ಒಂದೇ ಸ್ಟೆಪ್ಪಲ್ಲೇ ಮಾಡ್ಬೋದು, ಬೇಗ ಆಗುತ್ತೆ, ಸ್ಪೀಡ್ ಆಗುತ್ತೆ.
ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.